ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಇವತ್ತಿನ ಎನರ್ಜಿ ನಾನು 3 ನಂಬರ್ದವ್ರದ್ದು ನೋಡಿ ಹೇಳ್ತೀನಿ. ಇವ್ರದ್ದು ಎನರ್ಜಿ ಏನಿದೆ ಅಂತ. ಓಕೆ ಓಕೆ ನೋಡಿ, ಇವ್ರದ್ದು ಎನರ್ಜಿ ಹೇಗೆ ಬರ್ತಿದೆ ಅಂದರೆ, ಫಸ್ಟ್ ಆಫ್ ಆಲ್ ಕ್ವೀನ್ ಆಫ್ ಕಪ್ಸ್ ರಿವರ್ಸ್ ಬಂದಿದೆ, ಜೊತೆಗೆ 8 ಆಫ್ ಕಪ್ಸ್ ಬಂದಿದೆ. ಇದರ ಅರ್ಥ ಏನಂದರೆ, ಇವ್ರು ಟೋಟಲಿ ತುಂಬ ಇಮ್ಮೆಚ್ಯೂರ್ ಆಗ್ತಿದ್ದಾರೆ, ಇಮೋಷ್ನಲಿ ತುಂಬ ಡೌನ್ ಫೀಲ್ ಆಗಕತ್ತಾರ. ಇವ್ರು ಒಂದು ಏನೋ ಮಾಡ್ತಿದಾರ, ತಮ್ಮ ಜೀವನದ ಬಗ್ಗೆ ಏನೋ ಒಂದು ಮಾಡ್ತಾ ಇದ್ದಾರೆ, ಜೀವನದಲ್ಲಿ ಏನೋ ಮುಂದೆ ಹೋಗಬೇಕು ಅಂತ ಮಾಡ್ತಿದ್ದಾರೆ, ತಮ್ಮ ದಾರಿ ತಾವೇ ಹುಡುಕಾಕತ್ತಾರ. ಆದರೆ ಇವ್ರ ಜೊತೆ ಇರೋ ಪಾರ್ಟ್ನರ್ ಇವ್ರನ್ನ ಹರ್ಟ್ ಮಾಡ್ತಿದ್ದಾರೆ. ಇವ್ರದ್ದು ಮೇನ್ ವೀಕ್ನೆಸ್ ಏನಿದೆ ಅದನ್ನು ನೋಡಿ ಹರ್ಟ್ ಮಾಡ್ತಿದ್ದಾರೆ. ಇದು ಎಲ್ಲರಿಗೂ ರಿಲೇಟ್ ಆಗಲ್ಲ, ಸ್ವಲ್ಪ ಮಂದಿಗೆ ಯಾರಿಗೆ ರೆಸೊನೇಟ್ ಆಗುತ್ತಾ ಅವ್ರಿಗಷ್ಟೇ ಆಗ್ತೈತಿ. ಎಲ್ಲರೂ ಇದನ್ನು ತಗೋಬೇಡ್ರಿ. ಬಟ್ ಈಗಿರೋ ಎನರ್ಜಿನ 3 ನಂಬರ್ಸ್ ಅವ್ರ ಎನರ್ಜಿ ನೋಡ್ತಾ ಇದ್ರೆ, ಈ ವ್ಯಕ್ತಿ ತುಂಬ ಇಮೋಷನಲಿ ಇಮ್ಮೆಚ್ಯೂರ್ ಆಗ್ಯಾರ. ಎಲ್ಲೋ ಒಂದು ಕಡೆ ಇನ್ಸೆಕ್ಯೂರಿಟಿ ಫೀಲ್ ಆಗಾಕತ್ತೈತಿ. ಜೊತೆಗೆ ಯಾರು ತುಂಬ ನಂಬಿದ್ರು ಆ ಜನನೇ ಇವ್ರನ್ನ ಟ್ರಸ್ಟ್ ಇಶ್ಯೂ ಆಗ್ತಿದೆ. ಯಾರನ್ನ ಇವ್ರು ತುಂಬ ನಂಬಿದ್ರು ಆ ಜನಗಳ ಮೇಲೇ ಇವ್ರಿಗೆ ಟ್ರಸ್ಟ್ ಇಶ್ಯೂಸ್ ಆಗ್ತದೆ. ಯಾಕಂದ್ರೆ ಅವ್ರು ಆ ನಂಬಿಕೆ ಉಳಿಸ್ಕೊಂಡಿಲ್ಲ. ನಾನು ಏನು ಮಾಡ್ತಾ ಇದ್ದೀನಿ, ನಾನು ಸರಿ ಮಾಡ್ತಿದ್ದೇನೋ, ಏನು ನಾನು ಮಾಡೋ ದಾರಿ ಸರಿನಾ? ಯಾಕಂದರೆ ಇವ್ರು ಒಂದು ಏನೋ ಮುಂದೆ ಹೋಗಬೇಕು ಅಂತ ತಮ್ಮ ಲೈಫನ್ನು ಏನೋ ಡೆವಲಪ್ಮೆಂಟ್ ಮಾಡ್ಕೊಳ್ತಿದ್ದಾರೆ, ಏನೋ ಮುಂದೆ ಹೋಗಬೇಕು, ನಾನು ಮುಂದೆ ಸಾಧನೆ ಮಾಡಬೇಕು. ಬಟ್ ಎಲ್ಲೋ ಒಂದು ಕಡೆ ಕುತ್ಕೊಂಡಾಗ ಇವ್ರಿಗೆ ಒಂದು ಕಡೆ ಭಯ ಕಾಡುತ್ತೆ. ನಾನು ಹೋಗ್ತಿರೋ ದಾರಿ ಸರಿನಾ? ಇದು ಮುಂದೆ ಇದಕ್ಕೆ ಪರಿಣಾಮ ಏನು? ಇದು ಮುಂದೆ ನಾನು ಅಂದ್ಕೊಂಡಂಗೆ ಸಕ್ಸಸ್ ಸಿಗ್ತೈತೋ ಇಲ್ಲೋ? ಇದು ಒಂದು ಕನ್ಫ್ಯೂಷನು ಇವ್ರ ತಲೆಯಲ್ಲಿ ಐತಿ. ಒಂದೊಂದು ಸಲ ತಮ್ಮನ್ನ ತಾವೇ ತುಂಬ ವೀಕ್ ಫೀಲ್ ಮಾಡ್ಕೋತಾರೆ. ಎನರ್ಜಿ ಎಷ್ಟು ಜಾಸ್ತಿ ಇರುತ್ತೆ, ಅದೇ ನೆಕ್ಸ್ಟ್ ಮೂಮೆಂಟ್ ಎಲ್ಲೋ ಒಂದು ಕಡೆ ಇವ್ರ ಪಾರ್ಟ್ನರ್ ನೋಡಿ, ಯಾಕಂದರೆ ಇವ್ರ ಪಾರ್ಟ್ನರ್ ಸ್ವಲ್ಪ ಇವ್ರು ರಿವರ್ಸ್ ಇದ್ದಾರೆ. ಅಂದರೆ ಇವ್ರು ಏನು ಮಾಡ್ಬೇಕಂತಾರೆ ಅದಕ್ಕೆ ಸ್ವಲ್ಪ ವಿರುದ್ಧ. ಇವ್ರ ಖುಷಿ ಅವ್ರಿಗೆ ನೋಡೋಕ್ಕಾಗಲ್ಲ. ಇವ್ರು ಏನು ಮಾಡ್ಬೇಕು ಅನ್ನಕತ್ತಾರ ಅದಕ್ಕೆಲ್ಲ ಕಲ್ಲು ಹಾಕೋದು, ಇಲ್ಲ ಒಂಥರ ಇವ್ರ ಸ್ವಂತ ಪಾರ್ಟ್ನರೇ ಇವ್ರ ಹಿಂದೆ ಕುತ್ಕೊಂಡು ಇವ್ರ ಬಗ್ಗೆ ಮಾತಾಡೋದು. ಸೊ ಈ ಎನರ್ಜಿ ಕಾಣ್ತಾ ಇದೆ. ಜೊತೆಗೆ ಒಂಥರ ಡಿಪ್ರೆಸ್ಡ್ ಆಗಿಬಿಟ್ಟಾರ. ಏನು ಮಾಡಬೇಕು, ಏನು ಮಾಡ್ತಾ ಇದ್ದೀನಿ, ನನಗೇನು ಅರ್ಥ ಆಗ್ತಿಲ್ಲ, ಹೆಂಗೆ ಮಾಡೋದು? ಯಾಕಂದರೆ ಯಾರಿಗೆ ಇವ್ರು ತುಂಬ ನಂಬಿದಾರಲ್ಲ ಅದೇ ಜನ ಇವರಿಗೆ ಬೆನ್ನಿಗೆ ಚೂರಿ ಚುಚ್ಚಾಕತ್ತಾರ. ಸೊ ಇದೊಂದು ಇವ್ರಿಗೆ ಭಾಳ ಎಫೆಕ್ಟ್ ಕೊಡಾಕತ್ತೈತಿ. ಜೊತೆಗೆ ಎಲ್ಲೋ ಒಂದು ಕಡೆ ಒಳಗೆ ಡಿಸಪಾಯಿಂಟೂ ಫೀಲ್ ಎನರ್ಜಿ ಬರತೈತಿ. ಒಂದೊಂದು ಸಲ ಎಲ್ಲ ಮಾಡ್ಬೇಕು ಅನ್ನಿಸ್ತೈತಿ, ನೆಕ್ಸ್ಟ್ ಮೂಮೆಂಟ್ ಇದೆಲ್ಲ ಮಾಡಾಕತ್ತೀನಿ, ಇದು ಮಾಡಬೇಕು ಏನು ಸುಮ್ಮ ಬಿಟ್ಬಿಡ್ಲು ಅನ್ನೋ ಎನರ್ಜಿನೂ ಇದೆ. ಸೊ ಇವ್ರಿಗೆ ಲಾಸ್ಟಿಗೆ ಕೊಡೋ ಗೈಡೆನ್ಸ್ ಏನು ಅಂದರೆ, ಏಂಜಲ್ಸ್ ಇವ್ರಿಗೆ ಏನು ಗೈಡೆನ್ಸ್ ಕೊಡ್ತಾರೆ ಲಾಸ್ಟಿಗೆ ಅಂದರೆ, ನಿಮ್ಮ ಕೆಲಸದಲ್ಲಿ ಡಿಲೇ ಆಗ್ಬೋದು. ಇದು ಗೈಡೆನ್ಸ್ ಕೊಡ್ತಾ ಇದೆ ಯೂನಿವರ್ಸ್ ನಿಮಗೆ. ನಿಮ್ಮ ಕೆಲಸದಲ್ಲಿ ಡಿಲೇ ಆಗಬಹುದು, ನಿಮಗೆ ಸ್ವಲ್ಪ ಲೇಟಾಗಿ ನಿಜಾನೂ ಗೊತ್ತಾಗ್ಬೋದು. ಓಕೆ, ನೀವೀಗ ತುಂಬ ಟೆನ್ಷನ್ ಸ್ಟ್ರೆಸ್ಸಲ್ಲಿ ಇದ್ದೀರಲ್ಲ, ಅದಕ್ಕೆಲ್ಲ ನಿಮಗೊಂದು ಔಟ್ಪುಟ್ ಬರುತ್ತೆ. ಯಾಕಂದ್ರೆ ನೀವೊಂದು ರೆಸ್ಪಾನ್ಸ್ ತೊಗೊಂಡಿದ್ದೀರಿ, ನೀವು ರೆಸ್ಪಾನ್ಸಿಬಲಿಂದ ಮಾಡ್ತಿದ್ದೀರಿ. ಇದರಲ್ಲೂ ಸಹ ನಿಮ್ಮದೊಂದು ಜಿದ್ ಇದೆ, ನಾನು ಮಾಡಬೇಕು, ನಾನು ಮಾಡ್ತೀರಬೇಕು ಅನ್ನೋದೊಂದು ಕಾನ್ಫಿಡೆಂಟ್ ಲೆವೆಲು ಇದೆ. ಸೊ ಹೀಗಾಗಿ ನೀವು ತುಂಬ ಅಂಬಿಷಿಯಸ್ ಇದ್ದೀರಿ. ಆದರೆ ನಿಮಗೆ ಇದ್ರ ಬಗ್ಗೆ ರಿಸಲ್ಟ್, ನಿಮಗೆ ಇದರಲ್ಲಿ ಪ್ರಾಫಿಟ್, ಇದರ ಸಕ್ಸಸ್ ನಿಮಗೆ ಸ್ವಲ್ಪ ಲೇಟಾಗಿ ಸಿಗುತ್ತೆ. ಬಟ್ ಸಿಗುತ್ತೆ, ರಿಸಲ್ಟ್ ಅಂತೂ 101% ಸಿಗುತ್ತೆ. ನಿಮ್ಮ ಜೊತೆಗಿರೋ ನಿಮ್ಗೆ ಎಷ್ಟೋ ಹರ್ಟ್ ಮಾಡಲಿ, ಎಷ್ಟೋ ನೋವು ಮಾಡಲಿ, ಅದನ್ನೆಲ್ಲ ಕಣ್ಣು ಮುಚ್ಕೊಂಡು ನೀವು ಹೋಗ್ತಿರೋ ದಾರಿ ಕರೆಕ್ಟ್ ಐತಿ, ನೀವು ಹೋಗ್ತಿರೋ ದಾರಿ ಸರಿ ಐತಿ, ದೇವ್ರ ಮೇಲೆ ಒಂದು ನಂಬಿಕೆ ಇಟ್ಕೊಂಡು ನೀವು ಮುಂದುವರಿತಾ ಇರ್ರಿ. ನಿಮಗೆ ಇದಕ್ಕೆ ರಿಸಲ್ಟ್ ಅಂತೂ ಪಾಸಿಟಿವ್ ಆಗಿ ಸಿಗ್ತೈತಿ. ಆದ್ರೆ ಮಾಡಿದ ತಕ್ಷಣ ನಿಮ್ಗೆ ರಿಸಲ್ಟ್ ಸಿಗೋಂಗಿಲ್ಲ, ಸ್ವಲ್ಪ ಟೈಮ್ ಹಿಡಿತೈತಿ. ಇದು ಯಾವಾಗ ಟೈಮ್ ಹಿಡಿತೈತಿ ಅಂದ್ರೆ ಹೆಚ್ಚು ಕಡಿಮೆ ನಿಮಗಿದು 6 ತಿಂಗಳ ಟೈಮ್ ತೊಗೋತೈತಿ. ಇವಾಗ ನೀವು ಏನು ಮಾಡಾಕತ್ತೀರಿ, ಇನಿಷಿಯೇಟ್ ಏನು ತೊಗೊಂಡಿರಿ, ಏನು ಕೆಲಸ ಮಾಡಾಕತ್ತೀರಿ, ಇದು ನಿಮ್ಗೆ ಹೆಚ್ಚು ಕಡಿಮೆ 6 ತಿಂಗಳ ಟೈಮ್ ನಿಮ್ಗೆ ಹೋಗ್ತೈತಿ. 6 ತಿಂಗಳ ತನಕ ನಿಮಗೆಲ್ಲ ಗೊತ್ತಾಕೈತಿ, ಹೇಗೆ ಮಾಡಬೇಕು, ಏನು ಸರಿ ಏನು ತಪ್ಪು ಅನ್ನೋದು. ನಿಮಗೆ 6 ತಿಂಗಳ ಟೈಮ್, 6 ತಿಂಗಳ ನಂತರ ನೀವು ಏನು ಕೈ ಹಿಡಿದಿರಿ ಅದರಲ್ಲೆಲ್ಲ ನಿಮಗೆ ಪ್ರಾಫಿಟ್ ಸಿಗ್ತೈತಿ. ಸೊ ದೇವ್ರು ನಂಬ್ರಿ, ಪಾಸಿಟಿವ್ ಆಗಿರಿ. ನಿಮಗೆ ಇದು ರೆಸೊನೇಟ್ ಆಗಿದ್ದೆ ಆದರೆ ಎಸ್ ರೆಸೊನೇಟ್ ಅಂತಾರೆ ಹಾಕಿ, ಆಮೇಲೆ ಫಾಲೋ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ನಿಮ್ಗೆ ಒಳ್ಳೆಯದಾಗಲಿ.